ಶ್ರೀ ಮಹಾಯೋಗಿ ವೇಮನಗೆ ಗಣ್ಯರಿಗೆ ಒಂದು ಸಂತಾಪವನ್ನು ಸೂಚಿಸಿ ಆಮೇಲೆ ಸಭೆಯನ್ನು ಶುರು ಮಾಡೋಣ. ಆ ಸಂತಾಪ ಸೂಚಿಸೋದು ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು ಮೊನ್ನೆ ದಿವಂಗತರಾದರು. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ದಿವಂಗತರಾದರು. ಮತ್ತು ನಮ್ಮ ದೇಶದ ಯೋಧರು ಮೊನ್ನೆ ಹುತಾತ್ಮರಾದರು. ಅವ್ರಿಗಾಗಿ ಭಗವಂತನಲ್ಲಿ ಒಂದು ನಿಮಿಷ ನಾವು ಶಾಂತಿಯುತವಾಗಿ ನಿಂತ್ಕೊಂಡು ಒಂದು ನಿಮಿಷ ಶಾಂತಿ. ಅಂಬಿಕಾ ಶಿವಯೋಗೀಂದ್ರಂ ಶ್ರೀ ವೇಮನಯಾರ್ಯ ಸದ್ಗುರಂ ವಂದೇ ಗುರುಂ ಪರಂ ವಿಶ್ವಕವಿ ಪರಾತ್ಪರಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. दीपं ज्योतिः परब्रह्म दीपं सर्वतमापहं दीपेन साध्यते सर्वं सदा दीपं नमस्तुते. ಎಲ್ಲ ಮಾಡಿದೆ. ಆದರೆ ನಾವು ಇವತ್ತು ರೆಡ್ಡಿలో ನಾವು 20,000ರಿಂದ 21,000 ಜನಸಂಖ್ಯೆ ಇದ್ದೀವಿ. ನಾವೆಲ್ಲ ಸೆನ್ಸಸ್ ಮಾಡಿದ್ದೀವಿ. ವೋಟರ್ಸು 14,000ರಿಂದ 15,000 ವೋಟರ್ಸ್ ಇದ್ದೀವಿ ಗುಲ್ಬರ್ಗ ತಾಲೂಕು. ನಾವು ಯಾಕಂದರೆ ಯಾರು ನಮ್ಮಲ್ಲಿ ಅದನ್ನು ಇಂಟ್ರೆಸ್ಟ್ ತಗೊಳ್ಳಿ ಈ ವರ್ಷ ನಾವು ನಮ್ಮ ಸೆಕ್ರೆಟರಿ ಹೇಳ್ತಾರೆ ಎಲ್ಲ ಅದು ಈ ವರ್ಷ ನಾವೆಲ್ಲ ಬುಕ್ಸ್ ಎಲ್ಲ ಏನೇನು ಮಾಡಿ ಎಲ್ಲ ಪ್ರತಿಯೊಂದು ಊರಿನಲ್ಲಿ ಕೂಡ ಜನಸಂಖ್ಯೆ ಎಷ್ಟಿದೆ, ಎಷ್ಟು ಕುಟುಂಬ ಇದೆ ಎಲ್ಲ ಇದೆ. ಗುಲ್ಬರ್ಗ ತಾಲೂಕಿನಲ್ಲಿ ಹೊಸ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಅದರ ಒಂದು ಅಧಿಕಾರ ಸ್ವೀಕಾರ ಸಮಾರಂಭ ಅಂತಲೂ ಹೇಳ್ಬೋದು. ಇದನ್ನು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನಮ್ಮ ನಿರ್ದೇಶಕರು ರಾಜ್ಯ ನಿರ್ದೇಶಕರೊಂದಿಗೆ ಪರಿಚಯ ಆಗಬೇಕು. ಅವರು ನಮ್ಮೆಲ್ಲರಿಗೂ ಪರಿಚಯ ಆಗಬೇಕು. ನಾವು ಯಾರಾದರೂ ಹೋಗಲಿ ರಾಜ್ಯ ನಮ್ಮ ಕೋರಮಂಗಲಕ್ಕೆ ಹೋದರೆ ಅವ್ರ ಸಹಕಾರ ನಮಗಿರಬೇಕು. ಏನಂದರೆ ಒಬ್ರಿಗೊಬ್ರು ನಾವು ಪರಿಚಯ ಇರಬೇಕು. ಇಲ್ಲ ಅಂತಂದರೆ ಅವರಲ್ಲೇ ಇರ್ತಾರೆ, ನಾವಿಲ್ಲೇ ಇರ್ತೀವಿ. ಆದ್ದರಿಂದ ಇಂಥ ಕಾರ್ಯಕ್ರಮ ಆವಾಗ ಆಗ್ತಾ ಇರಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಗುಲ್ಬರ್ಗ ತಾಲೂಕಿನಲ್ಲಿ ಹೊಸ ರೆಡ್ಡಿ ಜನಸಂಘವನ್ನು ಮಾಡಿ ಅದನ್ನು ನಾನು ಪದಾಧಿಕಾರಿಗೆ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ನಿಂತುಕೊಂಡು ತಮ್ಮ ಮುಖ ಪರಿಚಯವನ್ನು ಎಲ್ಲರಿಗೂ ತೋರಿಸಬೇಕಾಗಿ ವಿನಂತಿ. ಅಧ್ಯಕ್ಷರಾಗಿ ಕೇಶವ ರೆಡ್ಡಿ KN ಅವರನ್ನು ಆಯ್ಕೆ ಮಾಡಿದ್ದಾರೆ. ಉಪಾಧ್ಯಕ್ಷರಾಗಿ ನಮ್ಮ ಮೋಹನ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ನಮ್ಮ CV ರಾಮಕೃಷ್ಣ ರೆಡ್ಡಿ ಅಣ್ಣವರು ಇಲ್ಲೇ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಖಜಾಂಚಿಯಾಗಿ ವಿಶ್ವನಾಥ್ ರೆಡ್ಡಿ ಅಮ್ಮ 50,000 1 ರೂಪಾಯಿ ಹೈದರಾಬಾದ್ ರಮೇಶ್ ರೆಡ್ಡಿ ಒಬ್ಬ ಬೆಂಗಳೂರಿನಲ್ಲಿ ಹುಟ್ಟಿದೆ. ಅವರು ನಮ್ಮ ರೆಡ್ಡಿ ಜನಸಂಘಕ್ಕೆ ಅವರು ಮಾಡ್ತಾ ಇದ್ದಾರೆ, ದೇಣಿಗೆ ಕೊಡ್ತಾ ಇದ್ದಾರೆ. ಜೈ ನಮ್ಮನ್ನು ಈ ಇದರಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಈ ಎಲ್ಲರೂ ನಮ್ಮ ದೊಡ್ಡವರು ಚಿಕ್ಕವರು ಎಲ್ಲರೂ ಇದು ಮಾಡಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಎಲ್ಲರೂ ಏನು ಹೇಳ್ತಾರೋ ಅದು ನಡ್ಕೊಂಡು ಹೋಗೋದು ನಾವು ಸಿದ್ಧವಾಗಿದ್ದೀವಿ. ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಅಂದ್ಕೊಂಡಿದ್ದೀವಿ. ಮಾಡಿಸಿ ತೋರಿಸೋಣ ಅಂತ ನಮಗೊಂದು ಉತ್ಸಾಹ ಇದೆ. ಅದು ಮಾಡೋಕ್ಕೆ ನಮಗೆಲ್ಲರೂ ಸಹಾಯ ಬೇಕು. ಅದೊಂದೇ ಹೇಳೋದು ನಾವು, ಬೇರೆ ಇನ್ನೇನು ಹೇಳೋಕ್ಕೆ ಇದಿಲ್ಲ. ನಮ್ಮ ಪ್ರಕಾಶ್ ಅಣ್ಣವರು ಪ್ರಭಾಕರಣ್ಣವರು ಒಂದು 5-6 ಸತಿ ಫೋನ್ ಮಾಡಿದ್ರು. ಎಲ್ಲರೂ ದೊಡ್ಡವರು ಮಾಡಿದ್ರು. ನಮ್ಗೆ ಈ ಥರ ಇಲ್ಲ ಅಂತ ನಾವು ಇದು ಮಾಡಿದ್ವಿ, ಬೇಜಾರು ಮಾಡ್ಕೊಂಡಿದ್ವಿ. ಹಂಗೆ ನಾವು ಮಾಡಬೇಡ, ಏನೋ ಒಂದು ಮಾಡಿ ಒಂದು 5-6 ಸತಿ ಬಂದಿದ್ರು. ಈಗೆಲ್ಲ ಬಂದು ಇದು ಮಾಡಿದಾಗ ಅವತ್ತು ಎಲ್ಲರೂ ಸೇರಿದ್ರು. ಅವತ್ತು ನಾನು ಬೇಡ ಅಂತ ನಮ್ಮ ಆಂಜನೇಯ ರೆಡ್ಡಿ ಅವರು, ನಮ್ಮ ನಾಗರಾಜ ಅಣ್ಣವರು, ಇವ್ರಿಗೆ ನಮ್ಮ ಜಯರಾಮ್ ರೆಡ್ಡಿ ಅವ್ರಿಗೆ ಇವ್ರಿಗೆಲ್ಲ ಹೇಳಿದೆ ನಂಗೆ ಬೇಡಪ್ಪ ಅಂದರೆ ಎಲ್ಲರೂ ಸೇರಿ ನಮ್ಮ ಮಾಡಿದ್ದಾರೆ. ಇವಾಗ ನೀವು ಮಾಡಿದ್ದಕ್ಕೋಸ್ಕರ ನಾವು ನೀವೇನು ಹೇಳಿದ್ರೆ ಅದಕ್ಕೆ ನಡ್ಕೊಂಡು ಹೋಗಿ ಬದ್ಧವಾಗಿರ್ತೀವಿ. ಏನೋ ಒಂದು ಮಾಡೋಣ ನಮ್ಗೆ ಇದಿದೆ. ಹೇಳೋದು ಬೇಡ, ಹೇಳಲ್ಲ, ಹೇಳ್ಬಿಟ್ಟು ಏನು ಮಾಡಬೇಡ, ಸಂಘಟನೆ ಮಾಡಿ ಸರ್ದಾರಿಯಲ್ಲಿ ಕರ್ಕೊಂಡು ಹೋಗಲ್ಲ. ನಿಮ್ಮ ಜೊತೆಯಲ್ಲಿ ಎಲ್ಲರ ಜೊತೆ ಇರ್ತೀವಿ ಅನ್ನೋದೊಂದು ಮಾತು ಹೇಳ್ತಾ ಇದ್ದೀವಿ. ಅದೊಂದು